ಜಾರಿ ನಿರ್ದೇಶನಾಲಯದ ಹೆಸರಿನಲ್ಲಿ ದಾಳಿ ನಡೆಸಿ 30 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ ಇಲ್ಲಿ ಕೆಲವರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಾರ್ಷಾ ಎಂಬಲ್ಲಿ ನಡೆದಿರುವಂತಹ ಫೇಕ್ ದಾಳಿ ಇದು. ಇಡಿ ಅಧಿಕಾರಿಗಳು ಅಂತ ನಂಬಿಸಿ ಉದ್ಯಮಿ ಮನೆಗೆ ನುಗ್ಗಿದ್ದಾರೆ, ದಾಳಿ ನಡೆಸಿದ್ದಾರೆ ಈ ಖದೀಮರು. ಸುಲೈಮಾನ್ ಅವರು ಸಿಂಗಾರಿ ಬೀಡಿ ಸಂಸ್ಥೆಯನ್ನ ಅನೇಕ ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಉದ್ಯಮಿ. ತಡರಾತ್ರಿ ಅವರ ಮನೆಗೆ ತಮಿಳುನಾಡು ಮೂಲದ ಕಾರ್ನಲ್ಲಿ ಬಂದಂತ ತಂಡ, ನಾವು ಇಡಿ ಅಧಿಕಾರಿಗಳು ನಿಮ್ಮ ಮನೆ ಮೇಲೆ ದಾಳಿ ಮಾಡಬೇಕು ಅಂತ ದಾಳಿ ಮಾಡಿದ್ದಾರೆ. ಸತತ 2 ಗಂಟೆಗಳವರೆಗೂ ಕೂಡ ದಾಳಿ ಮಾಡಿದ್ದಾರೆ, ತನಿಖೆ ನಡೆಸಿದ್ದಾರೆ. ಇವರೆಲ್ಲರೂ ಕೂಡ ಫೇಕ್ ಪೊಲೀಸರು, ಫೇಕ್ ಇಡಿ ಅಧಿಕಾರಿಗಳು. ಮನೆಯಲ್ಲಿದ್ದಂತ ಸುಮಾರು 30 ಲಕ್ಷ ರೂಪಾಯಿಯನ್ನ ದೋಚ್ಕೊಂಡು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆಗಿರುವಂತ ಯತೀಶ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ದರೋಡೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನೋಡಿ ಯಾವ ರೀತಿಯಾಗಿ ಅವರು ಫೇಕ್ ಅಧಿಕಾರಿಗಳು ಬಂದು ದಾಳಿ ನಡೆಸಿದ್ರು, ಆ ಫೋಟೋಗಳನ್ನ ಗಮನಿಸ್ತಿದ್ದೀರಾ.